one point of time ಬರುತ್ತೆ ಲೈಫ್ ಅಲ್ಲಿ that you have to get serious ಅಂದಾಗ್ಲೇ ಮಾತ್ರ that you will get success. But now it is a time to get serious. So don't think these subjects are as easy as your academics. Academics ಅಲ್ಲಿ ಇರುವಂತಹ subjects ತರ ಇದು ಅಷ್ಟು ಈಸಿ ಇರೋದಿಲ್ಲ. Preparation is the next step. First you have to accept ಮಾಡಬೇಕು. ನಾನು ಇಷ್ಟು ರ್ಯಾಂಕ್ ನ ತೆಗಿತೀನಿ, ಇಷ್ಟು ಮಾರ್ಕ್ಸ್ ನ ತಗೋದ್ರೆ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ರಿ. PGCET ಎಕ್ಸಾಮ್ ನ ಒಳ್ಳೆ ರ್ಯಾಂಕಿಂಗ್ ಮುಗಿಸ್ಕೊಂಡು ಒಳ್ಳೆ ರ್ಯಾಂಕಿಂಗ್ ತಗೊಂಡು ಟಾಪ್ ಕಾಲೇಜ್ ಹೋಗೋದ್ರಿಂದ ಮಿನಿಮಮ್ ನಿಮ್ ಲೈಫ್ ಅಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮ ದುಡ್ದಿರೋದು ಮಿನಿಮಮ್ 10 lakhs 10 ಲಕ್ಷ ನೀನ್ ಮಾಡಿದ್ರೆ ಸೇವ್ ಮಾಡ್ತೀರಾ, ನೀವು 10 ಲಕ್ಷ ಸೇವ್ ಮಾಡ್ತೀರಾ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA MCA ಪ್ರಿಪೇರ್ ಮಾಡ್ತೀರಾ. ಆಫ್ ಕೋರ್ಸ್ ಇವತ್ತು ವಿಡಿಯೋ ನಿಮಗಾಗಿ. ಸರ್, ಇವತ್ತಿನ ಒಂದು ಸೆಷನ್ ಅಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ರಿಲೇಟೆಡ್ ಟು PGCET 2026. ನೆನ್ಪಿಟ್ಕೊಡ್ರಿ, ಲೈಫ್ ಅಲ್ಲಿ ಮಿಸ್ಟೇಕ್ ಗಳನ್ನ ಸರಿ ಮಾಡ್ಕೊಳ್ಳೋಕೆ ತುಂಬಾ ಆಪರ್ಚುನಿಟೀಸ್ ಸಿಗಲ್ಲ. ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಅವಾಗ ಪ್ರಾಪರ್ ಆಗಿ ಯೂಟಿಲೈಸ್ ಮಾಡ್ಕೊಂಡು ಯಾರಾದ್ರೂ ಮಿಸ್ಟೇಕ್ ಗಳನ್ನ ತಿದ್ಕೊಂಡ್ಬಿಡ್ತಾರೋ ದೇ ವಿಲ್ ಗೆಟ್ ಸಕ್ಸಸ್ ಇನ್ ದೇರ್ ಲೈಫ್. ಯಾವತ್ತೂ ಕೂಡ ನೀವು ಫಸ್ಟ್ PUC ಇಂದ ನೋಡ್ಕೊಡ್ರಿ, ಫಸ್ಟ್ PUC ಇಂದ ಟಿಲ್ ಟುಡೇ ಯು ಆರ್ ಎಂಜಾಯಿಂಗ್ ಯುವರ್ ಕಾಲೇಜ್ ಲೈಫ್. ಆಫ್ ಕೋರ್ಸ್ ಯು ಹ್ಯಾವ್ ಟು ಎಂಜಾಯ್, ಬಟ್ ಎಲ್ಲಿವರೆಗೂ ಒನ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ ಲೈಫ್ ಅಲ್ಲಿ that you have to get serious ಅಂದಾಗ್ಲೇ ಮಾತ್ರ that you get success. ಸೀರಿಯಸ್ ಆಗ್ಲಿಲ್ಲ ಸಕ್ಸಸ್ ಬರಲ್ಲ. ತುಂಬಾ ಜನ ನಿಮ್ಮ ಫ್ರೆಂಡ್ಸ್ ಎಲ್ಲ PGCET ಪ್ರಿಪೇರ್ ಆಗ್ತಿರ್ತಾರೆ, ಬಟ್ ದೇ ವಿಲ್ ನಾಟ್ ಟೆಲ್ ಯು. ನಿಮ್ಗೆ ಹೇಳಲ್ಲ ನಾನು ಪ್ರಿಪೇರ್ ಆಗ್ತೀನಿ ಅಂತ. ಸೈಲೆಂಟ್ಲಿ ದೇ ಆರ್ ಗೋಯಿಂಗ್ ಟು ಪ್ರಿಪೇರ್. ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಎಕ್ಸ್ಕ್ಯೂಸ್ ಕೊಡ್ತಿರ್ತಾರ, ಸೊ ನಾನು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀನಿ ಪ್ರಿಪರೇಷನ್, ನಾನು ಎಕ್ಸಾಮ್ 15 ದಿವಸದಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಜನ ಸ್ಟೂಡೆಂಟ್ಸ್ ಟೈಮ್ ವೇಸ್ಟ್ ಮಾಡ್ತಾರೆ. ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದು ಹೌ ಟು ಪ್ರಿಪೇರ್ PGCET in 15 days, ಹೌ ಟು ಪ್ರಿಪೇರ್ PGCET in 30 days. ಇದನ್ನೇ ವಿಡಿಯೋನ ಹುಡುಕ್ತಾ ವಿಡಿಯೋ ನೋಡ್ತಾ ಮಲ್ಕೊಂಡು ನೋಡ್ತಾನೆ ಇರ್ತಾರೆ. ದೇ ವಿಲ್ ನೆವರ್ ಗೆಟ್ ಸಕ್ಸಸ್. ಬಟ್ ನಾವ್ ಇಟ್ ಇಸ್ ಅ ಟೈಮ್ ಟು ಗೆಟ್ ಸೀರಿಯಸ್ ಆಗ್ರಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಸೊ ದಟ್ ಇಸ್ ವೈ ವಿ ಹ್ಯಾವ್ ಟೇಕನ್ ದ ಚಾಲೆಂಜ್, ದಟ್ ಈಸ್ ಮಿಷನ್ 85+ ಮಾರ್ಕ್ಸ್. ಈ ವರ್ಷ 85+ ಮಾರ್ಕ್ಸ್ ನ ಸ್ಟೂಡೆಂಟ್ಸ್ ತೆಗಿಲೇಬೇಕು. ಸೊ ಇಫ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ದಿಸ್ ಮಚ್ ಮಾರ್ಕ್ಸ್, no power on the earth is going to stop you from getting the top colleges in Karnataka. ನೆನ್ಪಿಟ್ಕೊಡ್ರಿ, ಈ ಟಾಪ್ ಕಾಲೇಜ್ ಅಲ್ಲಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ. ಬಟ್ ಒನ್ ಮೋರ್ ಥಿಂಗ್, ಅಥವಾ ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ, ಪ್ಲೀಸ್ ಡೋಂಟ್ ಪೋಸ್ಟ್ಪೋನ್. ಇನ್ನು ಪೋಸ್ಟ್ಪೋನ್ ಮಾಡಬೇಡ್ರಿ. ಆಲ್ರೆಡಿ ನಿಮ್ಗೆ ಎಕ್ಸಾಮ್ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಬಂದಿದೆ. ಇನ್ನು ನೀವು ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯುವರ್ ಸ್ಟಡೀಸ್. ತುಂಬಾ ಡಿಫಿಕಲ್ಟ್ ಆಗುತ್ತಪ್ಪಿ. ದೆನ್ ಹೊಸ ಸಬ್ಜೆಕ್ಟ್ಸ್ ಇರ್ತವೆ, ನಿಮ್ಗೆ ಅರ್ಥ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಪ್ಲೀಸ್ ಪೋಸ್ಟ್ಪೋನ್ ಮಾಡಬೇಡ್ರಿ. ಸೊ ಹಂಗಾರೆ ಮಿಷನ್ 85 ಅಂದ್ರೆ ಏನ್ ಸರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಮಿಷನ್ 85? ಆಲ್ರೆಡಿ ನಿಮಗೆಲ್ಲ ಗೊತ್ತು ದಟ್ PGCET ಎಕ್ಸಾಮ್ ಅಂದ್ಬಿಟ್ಟು May 14th 2026 ಇದೆ. ಆಲ್ರೆಡಿ ತುಂಬಾ ಜನ ಗೊತ್ತು. ಸೊ ಗೊತ್ತಿದ್ರು ಕೂಡ ಪ್ರಿಪರೇಷನ್ ಅಂತೂ ಮಾಡ್ತಾನೆ ಇಲ್ಲ ನೀವು. ಬಟ್ ನೆನ್ಪಿಟ್ಕೊಡ್ರಿ, ಇನ್ನು ಎಷ್ಟು ಡೇಸ್ ಇದೆ ಅಪ್ಪಿ? 103 ಡೇಸ್ ಅಷ್ಟೇ ಇದಾವೆ. 103 ಡೇಸ್ ಅಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ 6 ಸಬ್ಜೆಕ್ಟ್. MCA ಆದ್ರು 6 ಸಬ್ಜೆಕ್ಟ್ ಪ್ರಿಪೇರ್ ಮಾಡಬೇಕು, MBA ಆದ್ರು 5 ಸಬ್ಜೆಕ್ಟ್ ನ ಪ್ರಿಪೇರ್ ಮಾಡಬೇಕು. ಸೊ ಡೋಂಟ್ ಥಿಂಕ್ ದೀಸ್ ಸಬ್ಜೆಕ್ಟ್ಸ್ ಆರ್ ಆಸ್ ಈಸಿ ಆಸ್ ಯುವರ್ ಅಕಾಡೆಮಿಕ್ಸ್. ನಿಮ್ಮ ಅಕಾಡೆಮಿಕ್ಸ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ ತರ ಇದು ಅಷ್ಟು ಈಸಿ ಇರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ MCQ ಬೇಸ್ಡ್ ಎಕ್ಸಾಮ್. ನಿಮ್ ಲೈಫ್ ಅಲ್ಲಿ MCQ ಬೇಸ್ಡ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಜನ ಬರ್ದಿರಲ್ಲ, 95% ಸ್ಟೂಡೆಂಟ್ಸ್. ನೀವೇನ್ ಮಾಡ್ಬೇಕು? MCQ ಬೇಸ್ಡ್ ಎಕ್ಸಾಮ್ ಪ್ರಿಪರೇಷನ್ ಮಾಡಕ್ಕೆ ಅಕ್ರಾಸ್ MBA ದಲ್ಲಿ 50 ರಿಂದ 55 ಸಾವಿರ ಜನ ಸ್ಟೂಡೆಂಟ್ಸ್ MBA ಎಕ್ಸಾಮ್ ಬರೀತಾರೆ. MCA ದಲ್ಲಿ 25 ರಿಂದ 30 ಸಾವಿರ ಜನ ಸ್ಟೂಡೆಂಟ್ಸ್ ಬರೀತಾರೆ. ಯು ಆರ್ ಗೋಯಿಂಗ್ ಟು ಕಾಂಪೀಟ್ ವಿತ್ ದಿಸ್ ಮೆನಿ ಸ್ಟೂಡೆಂಟ್ಸ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕು ನಿಮ್ ಪ್ರಿಪರೇಷನ್. ಸುಮ್ನೆ ಹೆಂಗಿಂಗೋ ಪ್ರಿಪರೇಷನ್ ನಡೆಯಲ್ಲ ಇಲ್ಲೆಲ್ಲ. ಯು ಹ್ಯಾವ್ ಟು ಬಿ ಸ್ಟ್ರಿಕ್ಟ್ ಆನ್ ಟು ದ ಟಾಪಿಕ್ ಅಂಡ್ ಯು ಹ್ಯಾವ್ ಟು ಪ್ರಿಪೇರ್. ಇನ್ನು ನೀವು ಟೈಮ್ ನ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವುಡ್ ಬಿ ಅ ವೆರಿ ಡಿಸಾಸ್ಟರ್. ಸೊ ಪ್ಲೀಸ್ ಈ ಒಂದು ವಿಡಿಯೋ ನೋಡೋರು ಪ್ಲೀಸ್ ಇವಾಗೆ ಹೋಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ, ಮಿಷನ್ 85 ಅಕ್ಸೆಪ್ಟೆಡ್ ಅಂತ ಒಂದು ಕಮೆಂಟ್ ನ ಹಾಕ್ರಿ. ಮಿಷನ್ 85 ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಹಾಕ್ರಿ. ಟೇಕ್ ಚಾಲೆಂಜ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಚಾಲೆಂಜ್ ತಗೊಂಡು ನಾನು ಒಳ್ಳೆ ಸ್ಕೋರ್ ತಗೊಂಡೆ ಟಾಪ್ ಕಾಲೇಜ್ ಹೋಗೇ ತೀರ್ತೀನಿ ಅಂತ ನೀವೇನ್ ಮಾಡ್ರಿ, ನಿಮಗೆ ಒಂದು ಕಾನ್ಫಿಡೆನ್ಸ್ ತಗೊಂಡು ಅಲ್ಲಿ ಟೈಪ್ ಮಾಡ್ರಿ. ಸೊ ದಟ್ ಯು ವಿಲ್ ಗೆಟ್, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದು ಫಸ್ಟ್ ಸ್ಟೆಪ್. ಪ್ರಿಪರೇಷನ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಮಾಡಬೇಕು. ನಾನು ಇಷ್ಟು ರ್ಯಾಂಕ್ ನ ತೆಗಿತೀನಿ, ಇಷ್ಟು ಮಾರ್ಕ್ಸ್ ನ ತಗೋದ್ರೆ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಸೊ ಸಮ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಇದು ತುಂಬಾ ಲೇಮ್ ಆಗ್ಬಿಡುತ್ತೆ. ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಐ ನೋ ಯು ವಿಲ್ ಗೆಟ್ ಸೀರಿಯಸ್ ಆಗ್ತೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ನೆನ್ಪಿಟ್ಕೊಡ್ರಪ್ಪಿ, ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ಆಗಲ್ಲ. ಓನ್ಲಿ 103 ಡೇಸ್ ಲೆಫ್ಟ್. 103 ದಿನ ಅಷ್ಟೇ ಇದಾವೆ. ಸೊ ಇವಾಗಿಂದಾನೆ ಶಾರ್ಟ್ ಕಟ್ಸ್ ಡೆಫಿನೆಟ್ಲಿ ಆಗಲ್ಲ. ಬಿಕಾಸ್ ಯು ನೀಡ್ ಟು ಡು ದ ಹಾರ್ಡ್ ವರ್ಕ್ ಮಾಡಲೇಬೇಕು ಟು ಸ್ಕೋರ್ 85 ಮಾರ್ಕ್ಸ್ ತೊಗೊಳ್ಳೋದು ಅಷ್ಟು ಈಸಿನ? ನೆನಪಿಟ್ಕೊಂಡ್ಬಿಡ್ರಿ. ನಾವ್ ಈ ಮಿಷನ್ ನ ಯಾಕೆ ತಗೊಂಡಿರೋದಂದ್ರೆ PGCET ದಲ್ಲಿ ಇದುವರೆಗೂ 85 ಕ್ರಾಸ್ ದಾಟಿಸಿದವರು ಬೆರಳೆಣಿಕೆ ಅಷ್ಟೇ. ಒಂದು 2 ರಿಂದ 3 ಜನ ಕ್ರಾಸ್ ಆಗಿರ್ಬೋದು. ಇದುವರೆಗೂ 85 ಕ್ರಾಸ್ ಮಾಡಿದ್ರು ತುಂಬಾ ಕಮ್ಮಿ. ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಐ ಟೆಲ್ ಯು ವಾಟ್ ಆರ್ ದ ಅಡ್ವಾಂಟೇಜಸ್.
ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ಏನೇನು ಸರ್ ಅಡ್ವಾಂಟೇಜಸ್ ನೆನ್ಪಿಡ್ಕೊಡ್ರಿ. ಫಸ್ಟ್ ದೀಸ್ ಆರ್ ದ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ. ಸುಮ್ನೆ ಟಾಪ್ ಕಾಲೇಜ್ ಅನ್ನಲ್ಲ. ಸೊ ಟಾಪ್ ಕಾಲೇಜ್ ಹೋದ್ರೆ ಆಬ್ವಿಯಸ್ಲಿ ನಿಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಹೆಂಗ್ ಆಗುತ್ತೆ ಅಂದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಹಂಗ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತಪ್ಪಿ. ನೀವು ಟಾಪ್ ಕಾಲೇಜಸ್ ಹೋದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ಯುವರ್ ಎಕ್ಸಾಮ್ಸ್ ಇನ್ ರೈಟಿಂಗ್ ಪ್ಯಾಡ್ ಅಲ್ಲಿ ಬರೆಯಲ್ಲ. ಯು ವುಡ್ ರೈಟ್ ದ ಎಕ್ಸಾಮ್ಸ್ ಇನ್ ಯುವರ್ ಲ್ಯಾಪ್ಟಾಪ್ಸ್. ಪವರ್ ಬಿ ಐ ಎಲ್ಲ ಸಪರೇಟ್ ಕೋರ್ಸ್ ಮಾಡ್ಕೋತೀರಾ. ಪವರ್ ಬಿ ಐ ಎಲ್ಲ ಮಾಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಡ್ವಾನ್ಸ್ ಎಕ್ಸೆಲ್ ಮಾಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ನಿಮಗೆ. ನೀವು ಫುಲ್ ಸ್ಟ್ಯಾಕ್ ಜಾವಾ MCA ಮಾಡೋರು ಫುಲ್ ಸ್ಟ್ಯಾಕ್ ಜಾವಾ ಇವೆಲ್ಲ ಕಲಿತೀರಾ. ಸರ್ಟಿಫಿಕೇಶನ್ ಮಾಡ್ಕೋತೀರಾ. MCA ಹೋಗಿ ಒಳ್ಳೆ ಕಾಲೇಜ್ ಹೋದ್ರೆ ಇವೆಲ್ಲ ಇನ್ ಅಕಾಡೆಮಿಕ್ಸ್ ಅಲ್ಲಿ ಕಲ್ತು ಬಿಡ್ತೀರಾ. ನಿಮ್ಮ ಸ್ಕಿಲ್ಸ್ ರಾಕೆಟ್ ತರ ಇಂಪ್ರೂವ್ ಆಗುತ್ತೆ. ರಾಕೆಟ್ ತರ ಇಂಪ್ರೂವ್ ಆಗುತ್ತೆ. ಯಾರೋ ಒಬ್ಬ ಸ್ಟೂಡೆಂಟ್ ಓದಿರಲ್ಲ ಕರೆಕ್ಟ್ ಆಗಿ BCom ಅಲ್ಲಿ, ಅವ್ನು ಏನ್ ಮಾಡ್ತಾರೆ PGCET ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಒಳ್ಳೆ ರ್ಯಾಂಕಿಂಗ್ ತಗೊಂಡು ಒಳ್ಳೆ ಕಾಲೇಜ್ ಹೋಗ್ತಾನೆ. ನೀವು BCom ಅಲ್ಲಿ ಮಸ್ತ್ ಓದಿರ್ತೀರಾ, 90-95 ನಿಮ್ದು ಪರ್ಸೆಂಟೇಜ್ ಇರುತ್ತೆ. ಬಟ್ ನೀವು PGCET ಸರಿ ಓದಿಲ್ಲ, ಯಾವ್ದೋ ಸರಿ ಇಲ್ದಿರೋ ಕಾಲೇಜ್ ಹೋದ್ರಿ, ದೆನ್ ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರೇನು ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಗೆಟ್ ದ ಸ್ಕಿಲ್ಸ್, ಯು ಹ್ಯಾವ್ ಟು ಗೆಟ್ ದ ಪ್ಲೇಸ್ಮೆಂಟ್. ಆಗ್ಲಿಲ್ಲ ಅಂದ್ರೆ ವಾಟ್ ಇಸ್ ದ ಯೂಸ್ ಆಗಲ್ಲ. ಇನ್ನೊಂದು ಇದರಲ್ಲೇ ನಾನು ಆಡ್ ಮಾಡಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸೀನಿಯರ್ಸ್ ಕೇಳ್ತಾ ಇರ್ತೀರಾ, ಸರ್ MBA ಮಾಡೋದು ವರ್ತಾ, MCA ಮಾಡೋದು ವರ್ತಾ ಅಂತ ಹೇಳ್ತಾ ಇರ್ತೀರಾ. ಬಟ್ ಐ ಟೆಲ್ ಯು ಟುಡೇ, ಟೇಕ್ ದ ಅವರಿಂದ ಫೀಡ್ಬ್ಯಾಕ್ ನ ತಗೊಳ್ರಿ. ಬಟ್ ಐ ಆಮ್ ಟೆಲಿಂಗ್ ಯು ಟುಡೇ, MBA MCA ಮಾಡೋದು ಒಳ್ಳೇದು, ಪ್ರೊವೈಡೆಡ್ ಯು ಹ್ಯಾವ್ ಟು ಡೂ MBA and MCA ಇನ್ ಟಾಪ್ ಕಾಲೇಜಸ್ ಆಫ್ ಕರ್ನಾಟಕ. ಯಾವ್ದಾವ್ದೋ ಕಾಲೇಜಲ್ಲಿ MBA MCA ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. MBA MCA ಮಾಡ BCom ಅಲ್ಲಿ ಹೋದ್ರೆ ಜಾಬ್ ಸಿಗುತ್ತೆ, ಎಸ್ ಸಿಗುತ್ತೆ. BCom ಅಲ್ಲಿ ಹೋದ್ರೆ ಹಬ್ಬಬ್ಬ ಅಂದ್ರೆ 25,000 ಸ್ಯಾಲರಿ ಸಿಗುತ್ತಪ್ಪ ನಿಮ್ಗೆ. 25,000 ಮ್ಯಾಕ್ಸಿಮಮ್. ಅದು ನೀವು ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಹೋದ್ರೆ ಸಿಗುತ್ತೆ. ನಿಮ್ಮೂರಲ್ಲಿ ಮಾಡಿದ್ರೆ 15,000 12,000. ವಾಟ್ ಈಸ್ ದ ಯೂಸ್ ಆಫ್ಟರ್ ಗ್ರಾಜುಯೇಷನ್? ಅದೇ MBA MCA ಟಾಪ್ ಕಾಲೇಜಲ್ಲಿ ಮಾಡಿದ್ರೆ ನಿಮ್ಮ ಪ್ಯಾಕೇಜ್ ಬಂದ್ಬಿಟ್ಟು 12 ಲಕ್ಷ, 15 ಲಕ್ಷ, 18 ಲಕ್ಷ, 22 ಲಕ್ಷ. ನಿಮ್ಮ ಕೆರಿಯರ್ ಸ್ಟಾರ್ಟ್ ಆಗೋದು 18ರಿಂದ 20 ಲಕ್ಷ. ಹಂಗಾಗಿ ಹೇಳ್ತಾ ಇದೀನಿ, ಅಗೇನ್ ಅಂಡ್ ಅಗೇನ್ ಟೆಲಿಂಗ್ ಯು, ಪ್ಲೀಸ್ 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 ಬಿ ಸೀರಿಯಸ್. ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ನಾವು ಯಾವತ್ತೂ ಯೋಚನೆ ಮಾಡೋದು ನಿಮ್ಗೋಸ್ಕರ, ನಿಮ್ಮ ಒಳ್ಳೆತನಕ್ಕೆ ಯೋಚನೆ ಮಾಡೋದು. ಸೊ ಎಲ್ಲರೂ ಸ್ವೀಟ್ ಆಗಿ ಹೇಳ್ತಾ ಇರ್ತಾರೆ. ಇಟ್ ಮೀನ್ಸ್ ಯಾರು ಸ್ವೀಟ್ ಆಗಿ ಹೇಳ್ತಾರಲ್ಲ ಅವ್ರು ನಿಮ್ ಕೆಟ್ಟದಾಗಿ ಹೇಳ್ತಿರ್ತಾರೆ. ಯಾರು ನಾವು ಬೈದ್ ಹೇಳ್ತಾ ಇರ್ತೀವಿ, ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರ್ತೀವಿ, ಜಸ್ಟ್ ಬಿಕಾಸ್ ಯುವರ್ ನಿಮ್ಮ ವೆಲ್ಫೇರ್, ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರ್ತೀವಿ. ಅರ್ಥ ಮಾಡ್ಕೊಡ್ರಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ನಿಮ್ಗೆ ಆಬ್ವಿಯಸ್ಲಿ ಹೈ ಪೇಯಿಂಗ್ ಜಾಬ್ ಸಿಗುತ್ತೆ ಇಫ್ ಯು ಆರ್ ಗೋಯಿಂಗ್ ಟು ಡೂ ಟಾಪ್ ಕಾಲೇಜಸ್ ಆಫ್ MBA and MCA. ಅದ್ರ ಜೊತೆಗೆ ಫ್ಯೂಚರ್ಸ್ ತುಂಬಾ ಇರುತ್ತಪ್ಪಿ. ತುಂಬಾ ಇರುತ್ತೆ. ನೀವು RVPS ರಾಮ ಈ ತರ ಕಾಲೇಜಸ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ನೀವು ಪ್ರಮೋಷನ್ ಟೈಮ್ ಅಲ್ಲಿ ವೇರ್ ಯು ಹ್ಯಾವ್ ಸ್ಟಡಿಡ್ ಯುವರ್ MBA, ವೇರ್ ಯು ಹ್ಯಾವ್ ಸ್ಟಡಿಡ್ MCA, ಈ ರೀತಿ ಟಾಪ್ ಕಾಲೇಜ್ ಅಲ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಡೂ ಇಟ್, ನಿಮಗೆ ಸ್ಕೋಪ್ ತುಂಬಾ ಇರುತ್ತೆ, ಸ್ಕಿಲ್ ಸೆಟ್ ತುಂಬಾ ಇರುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ನೆನ್ಪಿಡ್ಕೊಡ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಪಿ. ಪ್ಲೀಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ವೇಸ್ಟ್ ಮಾಡಬೇಡ್ರಿ ಟೈಮ್ ನ. ತುಂಬಾ ಜನ ವೇಸ್ಟ್ ಮಾಡ್ತಾ ಇರ. ಯು ಹ್ಯಾವ್ ಜಾಯಿನ್ ಟು ದ ಕೋರ್ಸ್ ನ ಜಾಯಿನ್ ಮಾಡಿದ್ರ, ತುಂಬಾ ಜನ ಕ್ಲಾಸಿಗೆ ಅಟೆಂಡ್ ಆಗಲ್ಲ. ಐ ಡೋಂಟ್ ನೋ ವೈ, ಬಟ್ ವೇಸ್ಟ್ ಮಾಡಬೇಡ್ರಿ ಟೈಮ್ ನ. ಅದೇ ಹೇಳದ್ ನಾನು. ಸೊ ನೆಕ್ಸ್ಟ್ ಸರ್, ಇದ್ರಲ್ಲಿ ಮತ್ತೇನ್ ಸರ್ ಹಂಗಾರೆ ಮಿಷನ್ 85 ಇದನ್ನ ಮಾಡೋದು ಹೆಂಗೆ ಸರ್? ಹೌ ಟು ಗೆಟ್ ದಿಸ್ ಮಿಷನ್ 85? ಸಿಂಪಲ್ ಅಪ್ಪಿ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಡೂ ಎನಿ ದೊಡ್ಡ ಏನ್ ರಾಕೆಟ್ ಸೈನ್ಸ್ ಇಲ್ಲ ಇಲ್ಲಿ. ಸಿಂಪಲ್ ಏನ್ ಮಾಡ್ರಿ, ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಮಾಡಬೇಕು. ಏನ್ ಸರ್ ಸ್ಟ್ರಕ್ಚರ್ ಪ್ರಿಪರೇಷನ್? ಸಿಂಪಲ್. ಸಿಲೆಬಸ್ ಕಾಪಿ ಆಲ್ರೆಡಿ ನಿಮ್ಮ ಹತ್ರ ಇದೆ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಡ್ರಿ. ಸಿಲೆಬಸ್ ಕಾಪಿ ತಗೋತೀರಾ, ಯಾವ್ಯಾವ ಸಿಲೆಬಸ್ ಇದೆ, ಯಾವ್ಯಾವ ಟಾಪಿಕ್ಸ್ ಇದಾವೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವೆ. 5 ಸಬ್ಜೆಕ್ಟ್ MBA, MCA 6 ಸಬ್ಜೆಕ್ಟ್. ಸೊ ಇದ್ರಲ್ಲಿ ಏನೇನ್ ಟಾಪಿಕ್ಸ್ ಇದಾವೆ ಅದನ್ನ ಕೂತ್ಕೊಳ್ಳೋದು, ಲಿಸ್ಟ್ ಔಟ್ ಮಾಡ್ಕೊಳ್ಳೋದು, ಒಂದೊಂದೇ ಟಾಪಿಕ್ ನ ಓದ್ತಾ ಹೋಗೋದು, ಅದ್ರ ಮೇಲೆ MCQs ನ ಬಿಡಿಸ್ತಾ ಹೋಗೋದು. ಸಿಂಪಲ್ ಥಿಂಗ್ಸ್, ದೊಡ್ಡದಿಲ್ಲ. ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಅಂದ್ರೆ ಸ್ಟಿಕ್ ಆನ್ ಟು ದ ಟಾಪಿಕ್ಸ್, ಸ್ಟಿಕ್ ಆನ್ ಟು ದ ಸಿಲೆಬಸ್, ಪ್ರಿಪೇರ್ ಇಟ್. ಅದನ್ನ ಬಿಟ್ಟು ಆಚೆ ಏನು ಕೇಳಲ್ಲ. ಸೊ ಹಾಗಾಗಿ ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಓರಿಯೆಂಟೇಷನ್ ಪ್ರಿಪರೇಷನ್, ಎಕ್ಸಾಮ್ ಓರಿಯೆಂಟೆಡ್ ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ತಗೊಳ್ರಿ, ಪ್ರಾಬ್ಲಮ್ಸ್ ನ ತಗೊಳ್ರಿ, ಕಂಪೇರ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಎಕ್ಸಾಮ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ರಿ. ತುಂಬಾ ಜನ ಏನ್ ಮಾಡ್ತಿರ್ತೀರಾ, ನೀವು ಯೂಟ್ಯೂಬ್ ಅಲ್ಲಿ ಹೋಗ್ತೀರಾ, ಸೆಲ್ಫ್ ಪ್ರಿಪರೇಷನ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಹೋಗ್ತೀರಾ, ಯಾವ್ದೊಂದು ಟಾಪಿಕ್ ನ ಹಾಕ್ತೀರಾ, ಅದನ್ನ ಆ ವಿಡಿಯೋಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ವಾಟ್ ಇಸ್ ದ ಯೂಸ್? ಆ ಟಾಪಿಕ್ ಎಕ್ಸಾಮ್ ಅಲ್ಲೇ ಕೇಳೋಣ. ವಾಟ್ ಇಸ್ ದ ಯೂಸ್ ಆಫ್ ದಟ್ ಸ್ಟಡೀಸ್? ಅದನ್ನ ಓದ್ ಉಪಯೋಗ ಏನು? ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೋ ಆ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪರೇಷನ್ ಮಾಡ್ರಿ. 85 ಮಾರ್ಕ್ಸ್ ತಗೊಳ್ಳಿದ್ರೆ ಚಾನ್ಸೇ ಇಲ್ಲ. ದೆನ್ ಡೆಡಿಕೇಟೆಡ್ ಬ್ಯಾಚ್, ಆಬ್ವಿಯಸ್ಲಿ ಧ್ರುವಿಕ ಅಕಾಡೆಮಿ ಹತ್ರ ಡೆಡಿಕೇಟೆಡ್ ಬ್ಯಾಚ್ ಇದೆ, ಪರಾಕ್ರಮ್ 3.0 ಇದೆ. ಜಾಯಿನ್ ಆಗ್ರಿ. ಸಿ ಅಟ್ ದ ಎಂಡ್ ಆಫ್ ದ ಡೇ, ಸೊ ನಾವ್ ಇಟ್ ಇಸ್ ನಾಟ್ ಅ ಪ್ರಮೋಷನ್, ಡೋಂಟ್ ಕನ್ಸಿಡರ್ ಇಸ್ ಅ ಪ್ರಮೋಷನ್. ವೈ ವಿ ಆರ್ ಟೆಲಿಂಗ್? ಬಿಕಾಸ್ ಒಂದು ಡೆಡಿಕೇಟಿವ್ ಬ್ಯಾಚ್ ಇತ್ತಂದ್ರೆ ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಎವ್ರಿಥಿಂಗ್. ಬಾಳೆಹಣ್ಣು ಸುಲಿದು ಕೊಡ್ತೀವಿ, ಕರೆಕ್ಟ್ ಆಗಿ ತಿನ್ನೋದ್ ಕಲಿರಪ್ಪ. ನಾವು ರೆಡಿ ಇದೀವಿ ಬಾಳೆಹಣ್ಣು ಸುಲಿದು ಕೊಡಕ್ಕೆ, ಎಫರ್ಟ್ಸ್ ಹಾಕಕ್ ನಾವು ರೆಡಿ ಇದೀವಿ. ನಿಮ್ ಕೆಲಸ ಏನು? ಸುಲಿದು ಕೊಟ್ಟಿದ್ ಬಾಳೆಹಣ್ಣ ಕರೆಕ್ಟ್ ಆಗಿ ಜೀರ್ಣ ಆಗೋಂಗ್ ತಿನ್ನಕ್ಕೂ ಕಷ್ಟ ಅಂದ್ರೆ ಸಮಸ್ಯೆ ಆಗುತ್ತೆ. ಅಂಡ್ ನೀವು PGCET ಎಕ್ಸಾಮ್ ನ ಒಳ್ಳೆ ರ್ಯಾಂಕಿಂಗ್ ಮುಗಿಸ್ಕೊಂಡು, ಒಳ್ಳೆ ರ್ಯಾಂಕಿಂಗ್ ತಗೊಂಡು ಟಾಪ್ ಕಾಲೇಜ್ ಹೋಗೋದ್ರಿಂದ ಮಿನಿಮಮ್ ನಿಮ್ ಲೈಫ್ ಅಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮ ದುಡ್ದಿರೋದು ಮಿನಿಮಮ್ 10 lakhs 10 ಲಕ್ಷ ಏನ್ ಮಾಡ್ತೀರಾ, ಸೇವ್ ಮಾಡ್ತೀರಾ. ನೀವು 10 ಲಕ್ಷ ಸೇವ್ ಮಾಡ್ತೀರಾ.
ಇದೇ ಟಾಪ್ MBA MCA ಕಾಲೇಜ್ ಹೋಗ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಸೀಟು 15 ಲಕ್ಷ 20 ಲಕ್ಷ ಅಥವಾ 18 ಲಕ್ಷ 12 ಲಕ್ಷ ಇದಿರುತ್ತೆ ಮ್ಯಾನೇಜ್ಮೆಂಟ್ ನ. PGCET ಮೇಲೆ ಹೋದ್ರೆ 2 ರಿಂದ 2.5 ಲಕ್ಷ ಮುಗಿದು ಹೋಗ್ಬಿಡುತ್ತೆ. ಮಿನಿಮಮ್ 10 ರಿಂದ 12 ಲಕ್ಷ ಉಳಿಸ್ತೀನಿ ಅಂತ ತಂದೆ ತೆಗೆದು ಅವ್ರದ್ದು ಹಾರ್ಡ್ ಅರ್ಡ್ ಮನಿ ಅದು. ಅದನ್ನ ಯಾಕೆ ವೇಸ್ಟ್ ಮಾಡ್ತೀರಾ? ಕೂತ್ ಓದಿ ಇವಾಗಿಂದಾನೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಇದೇ ಕಾಲೇಜ್ ಹೋಗ್ಬೋದು ವಿತೌಟ್ ಡೊನೇಷನ್ ಹೋಗ್ಬೋದು, ರೈಟ್? ಸೊ ನೆಕ್ಸ್ಟ್ ಡೆಡಿಕೇಟೆಡ್ ಬ್ಯಾಚ್ ಇದೆ 3.0. ಇಫ್ ಯು ವಾಂಟೆಡ್ ಪ್ಲೀಸ್ ಡೌನ್ಲೋಡ್ ಧ್ರುವಿಕ ಅಕಾಡೆಮಿ ಆಪ್ ಅಂಡ್ ಸ್ಟಾರ್ಟ್ ದ ಪ್ರಿಪರೇಷನ್. ವಿ ಆರ್ ದೇರ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡ್ರಿ 6361949484 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ವಿ ಆರ್ ಗೋಯಿಂಗ್ ಟು ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ. ಡೋಂಟ್ ವರಿ. ನೆಕ್ಸ್ಟ್ ಡೆಡಿಕೇಟೆಡ್ ಟೆಲಿಗ್ರಾಮ್ ಗ್ರೂಪ್. ಇವತ್ತೇ ನಾವು ಒಂದು ಟೆಲಿಗ್ರಾಮ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅದಕ್ಕೆ ಜಾಯಿನ್ ಆಗ್ರಿ. ಡೈಲಿ ನಾವು ಕ್ವಶನ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸಾಲ್ವ್ ಮಾಡ್ರಿ. ದಟ್ ಇಸ್ ಅಡಿಷನಲ್ ಮೆಟೀರಿಯಲ್. ನಾವು ಡೈಲಿ ಕ್ವಶನ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಟೈಮಿಂಗ್ಸ್ ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀವಿ, ಯಾವ ಟೈಮ್ಗೆ ಕ್ವಶನ್ಸ್ ಹಾಕ್ತಿರ್ತೀವಿ ಅಂತ. ಅದನ್ನ ಯೂಸ್ ಮಾಡ್ಕೊಂಡು ಡೆಡಿಕೇಟೆಡ್ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸ್ಟಡಿ ಮಾಡಬಹುದು, ರೈಟ್? ವಿ ಆರ್ ರೆಡಿ ಟು ಹೆಲ್ಪ್ ಯು ದಟ್ ಮಚ್, ರೈಟ್? ಸೊ ನೆಕ್ಸ್ಟ್ ಡೈಲಿ ಟ್ರ್ಯಾಕ್ ಮಾಡ್ರಿ. ಡೈಲಿ ಎಷ್ಟೊತ್ತು ಪ್ರಿಪರೇಷನ್ ಮಾಡ್ತೀರಾ? 1 ತಾಸು ಮಾಡ್ತೀರಾ? 2 ಅವರ್ ಮಾಡ್ತೀರಾ? 3 ಅವರ್ ಮಾಡ್ತೀರಾ? ಮಿನಿಮಮ್ ನನ್ನ ಪ್ರಕಾರ PGCET ಗೆ ಇವಾಗಿನ ನೀವು 3-4 ಅವರ್ಸ್ ಡೈಲಿ ಮಾಡ್ತಾ ಹೋದ್ರೆ ಎಕ್ಸಾಮ್ 1 ಮಂತ್ ಇದ್ದಂಗೆ ಅಟ್ಲೀಸ್ಟ್ ಯು ಕ್ಯಾನ್ ಗಿವ್ 7 to 8 ಅವರ್ಸ್. ಇವಾಗಿಂದನೇ 3 ರಿಂದ 4 ಅವರ್ನ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಿಷನ್ 85 ಸಕ್ಸಸ್ ಆಗೇ ಆಗುತ್ತೆ. ಸೊ ಹಂಗಾಗಿ ಡೈಲಿ ಟ್ರ್ಯಾಕರ್ ಇಟ್ಕೊಡ್ರಿ. ಎಷ್ಟು ಅವರ್ಸ್ ಗಳನ್ನ ಓದ್ತಿರೋ ಡೈಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನಾನ್ 4 ಅವರ್ ಕೊಡ್ತೀನಿ ಸರ್ PGCET ಗೆ, ಇರೆಸ್ಪೆಕ್ಟ್ ಆಫ್ ಎನಿಥಿಂಗ್. ಮದುವೆ ಇರ್ಲಿ, ಮುಂಜವಿ ಇರ್ಲಿ, ನಾಮಕರಣ ಇರ್ಲಿ, ಯಾರೋ ಸತ್ತೋರ್ ಇರ್ಲಿ, ಬೇಕಾದಿರ್ಲಿ ಅಟೆಂಡ್ ಮಾಡ್ತೀನಿ, ಸಮಸ್ಯೆ ಇಲ್ಲ. ಬಟ್ 3 ರಿಂದ 4 ಅವರ್ ಕೊಡ್ತೀನಿ. ಐ ನಾಟ್ ಸ್ಕಿಪ್ ದಿಸ್ 3 to 4 ಅವರ್ಸ್. ಇಸ್ ಡೆಡಿಕೇಟಿವ್ಲಿ ಐ ಆಮ್ ಗಿವಿಂಗ್ ದಟ್. ನೆಕ್ಸ್ಟ್ ಮಾಕ್ ಟೆಸ್ಟ್ ಗಳನ್ನ ತಗೊಳ್ರಿ. ಆಬ್ವಿಯಸ್ಲಿ ಧ್ರುವಿಕ ಅಕಾಡೆಮಿ ಬ್ಯಾಚ್ ಗೆ ಜಾಯ್ನ್ ಆಗೋರಿಗೆ ಮಾಕ್ ಟೆಸ್ಟ್ ಗಳು ಇದ್ದೇ ಇರ್ತವೆ. ಯು ಡೋಂಟ್ ಹ್ಯಾವ್ ಟು ವರಿ. ಯಾರು ಜಾಯ್ನ್ ಆಗಿರಲ್ಲ ಮಾಕ್ ಟೆಸ್ಟ್ ಗಳನ್ನ ಜಾಸ್ತಿ ತಗೊಳ್ರಿ. ಮಾಕ್ ಟೆಸ್ಟ್ ಆರ್ ಗೋಯಿಂಗ್ ಟು ಗಿವ್ ಯು ದ ಡಿಫರೆಂಟ್ ಡೈರೆಕ್ಷನ್ ಯುವರ್ ಪ್ರಿಪರೇಷನ್. ಸೊ ಮಾಕ್ ಟೆಸ್ಟ್ ಗಳನ್ನ ಪ್ಲೀಸ್ ಮಾಕ್ ಟೆಸ್ಟ್ ಗಳನ್ನ ತಗೊಳ್ರಿ. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ನೆಕ್ಸ್ಟ್ ಬೇಸಿಕ್ ಟು ಅಡ್ವಾನ್ಸ್. ತುಂಬಾ ಜನ ಸ್ಟೂಡೆಂಟ್ಸ್ ಯಾವ್ದೋ ಒಂದು ವಿಡಿಯೋ ಓಪನ್ ಮಾಡ್ತಾರ, ನೋಡಕ್ ಸ್ಟಾರ್ಟ್ ಮಾಡ್ತಾರ. ಅದ್ರಲ್ಲಿ ತಲೆನೂ ಇರಲ್ಲ, ಬುಡಾನು ಇರಲ್ಲ. ಸುಮ್ನೆ ಯಾವ್ದೋ ಒಂದು MCQ ಹಾಕೋದು, ನೋಡ್ರಿ ಇದಕ್ಕೆ ರಿಲೇಷನ್ ಇದು, ಇದಕ್ಕೆ ರಿಲೇಷನ್ ಇದು, ಇದಕ್ಕೆ ರಿಲೇಷನ್. ವಾಟ್ ಇಸ್ ದ ಯೂಸ್? when you don't know the basics, what is the use of how you are going to study the advanced topic? Especially MCA mathematics ಅಲ್ಲಿ how you are going to study the advanced mathematics like coordinate geometry, Boolean algebra, basics ನಿಮಗೆ ಸ್ಟ್ರಾಂಗ್ ಇಲ್ಲ ಅಂದ್ರೆ how you are going to study it? Not possible. Again I am telling you, ನಿಮ್ಮ ಸೀನಿಯರ್ಸ್ ಹೇಳ್ತಾರೆ 15 ದಿವಸ ಪ್ರಿಪರೇಷನ್ ಮಾಡಿ ನಾನು ಟಾಪ್ 100 ಅಲ್ಲಿ ಬಂದೆ, 10 ದಿವಸ ಪ್ರಿಪರೇಷನ್ ಆಗಿ ಟಾಪ್ 1000 ಅಲ್ಲಿ ಬಂದೆ. It is true for them, but it doesn't mean it will be true for you also. ನಿಮಗೂ ಟ್ರೂ ಆಗುತ್ತೆ, ನಿಮಗೂ ಆಗುತ್ತೆ. ನೋ ಗ್ಯಾರಂಟಿ, ಬಿಕಾಸ್ ದೇ ಹ್ಯಾವ್ ಅ ಸ್ಕಿಲ್ಸ್ ಇರುತ್ತೆ, ಫಂಡಮೆಂಟಲ್ ಸರಿ ಇರುತ್ತೆ, ಬೇಸಿಕ್ ಸರಿ ಗೊತ್ತಿರುತ್ತೆ. ದೇ ಹ್ಯಾವ್ ಸ್ಕೋರ್ಡ್ ಇಟ್. ನೆನ್ಪಿಟ್ಕೊಡ್ರಿ, ಎಲ್ಲಿ ಸಜೆಷನ್ ಲೈಫ್ ಅಲ್ಲಿ ತಗೋಬೇಕು ಅಲ್ಲಷ್ಟು ಸಜೆಷನ್ಸ್ ಲೈಫ್ ಅಲ್ಲಿ ತಗೋಬೇಕು. ಎಲ್ಲಿ ನಾವು ಕೇಳಬೇಕು ಅಲ್ಲಷ್ಟೇ ಕೇಳಬೇಕು. ಎಲ್ಲಾ ಕಡೆ ಕೇಳ್ತೀನಿ ನೀನು. You should not do this, right? So this is all the things that if you want to follow it properly, definitely 85 plus marks, mission 85 plus marks, definitely it is possible. Now time to time update ಮಾಡ್ತಾ ಹೋಗ್ತೀವಿ. What you have to study, ಏನೇನ ಸ್ಟಡೀಸ್ ಮಾಡ್ತಾ ಇರಿ, ಸಿಲೆಬಸ್ ಗಳನ್ನ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಚಾರ್ಟ್ ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪ್ರಿಪೇರ್ ಆಗ್ತೀರ ಅಂದ್ರೆ ಯು ಶುಡ್ ಹ್ಯಾವ್ ಅ ಡೈಲಿ ರೂಟೀನ್ ಇದ್ರೆ ಮಾತ್ರ ಯು ಕ್ಯಾನ್ ಸ್ಕೋರ್ ವೆಲ್. ಅದರ್ವೈಸ್ ಪಾಸಿಬಲ್ಲೇ ಇಲ್ಲ. ಸೊ ಇನ್ಮೇಲೆ ಫ್ರಮ್ ಡೇ ಆಫ್ಟರ್ ಟುಮಾರೋ ಲಾಸ್ಟ್ ಇಯರ್ ಟಾಪರ್ಸ್ ಯಾರಿದ್ದಾರೆ ಅವ್ರದ್ದು ಪಾಡ್ಕಾಸ್ಟ್ ಗಳು ನಮ್ಮ ಹತ್ರ ಇದಾವೆ. ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದಟ್. ನೋಡ್ರಿ ಅದನ್ನ, ಆ ಪಾಡ್ಕಾಸ್ಟ್ ಗಳನ್ನ ನೋಡ್ರಿ. ಹೌ ದೇ ಹ್ಯಾವ್ ಪ್ರಿಪೇರ್ಡ್ ಎಲ್ಲ ಪಾಡ್ಕಾಸ್ಟ್ ಗಳನ್ನ ಅಪ್ಲೋಡ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ನೋಡ್ತಾ ಹೋಗ್ರಿ. ಸೊ ದಟ್ಸ್ ವೈ ವಿ ಹ್ಯಾವ್ ಪಬ್ಲಿಷ್ಡ್ ಇಟ್. ಅದನ್ನ ಪಬ್ಲಿಷ್ ಮಾಡಿರಲಿಲ್ಲ ಬಿಕಾಸ್ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ದಟ್ ಯು ಹ್ಯಾವ್ ಟು ಗೆಟ್ ಮೋಟಿವೇಶನ್ ಆಗ್ಬೇಕು ನೀವು. ದೆನ್ ಓನ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಹಂಗಾಗಿ ಅಂಡ್ ಒನ್ ಮೋರ್ ರಿಕ್ವೆಸ್ಟ್ ದಟ್ ಐ ಆಮ್ ಹ್ಯಾವಿಂಗ್, ಪ್ಲೀಸ್ ನೌ ಇಟ್ ಇಸ್ ದ ಟೈಮ್ ಟು ಸ್ಕಿಪ್ ಸೋಷಿಯಲ್ ಮೀಡಿಯಾನ ಸ್ಕಿಪ್ ಮಾಡ್ರಿ. ಫಾರ್ ದ ನೆಕ್ಸ್ಟ್ 3 months ಆಫ್ ಯುವರ್ ಲೈಫ್ there is no social media. ವನವಾಸದಲ್ಲಿ ಇದ್ದಂಗೆ ಇದ್ಬಿಟ್ರಿ. ಬರೀ 3 ತಿಂಗಳು. ಐ ಆಮ್ ಆಸ್ಕಿಂಗ್ ಓನ್ಲಿ 3 months, ನಾಟ್ ಮೋರ್ ದನ್ ದಟ್. 3 ತಿಂಗಳಾದ್ಮೇಲೆ 24 ತಾಸು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನ ನೋಡ್ಕೋ ಕೂರ್ರಿ. ಅವ್ರಿಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಕಳಿಸ್ತಾನೆ ಕೂರ್ರಿ, ಸಮಸ್ಯೆ ಇಲ್ಲ. ಬಟ್ ಈ 3 months ಏನಿದೆ ಪ್ಲೀಸ್ ಸ್ಕಿಪ್ ದ ಸೋಷಿಯಲ್ ಮೀಡಿಯಾ. ಬಿಟ್ಬಿಡ್ರಿ ಅಂದ್ರೆ ಓಕೆ 15 minutes ಕೊಡ್ತೀರಾ, 15 minutes ಕೊಡ್ರಿ, ನೋ ಪ್ರಾಬ್ಲಮ್. ಬಟ್ ಅಡಿಕ್ಷನ್ ಆಗಿ ಕೂತ್ಕೋಬೇಡ್ರಿ. ಪ್ಲೀಸ್ ಸ್ಕಿಪ್ ಇಟ್. ಇಟ್ ಇಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ preparation, right? So idu mission 85 ಆಗಿತ್ತು. Again I'm telling you, one more time I'm telling you, it is a time to get serious. Put your alarm. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಇಷ್ಟು ದಿನ ಮಲ್ಕೊಂಡ್ರಿ ಎಲ್ಲ ಆಯ್ತು. ಇನ್ನು ನೀವು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಲೈಫ್ ಅಲ್ಲಿ ನೀವು ಅನ್ಕೋತೀರ ಅವಾಗ ರವಿ ಸರ್ ಹೇಳಿದ್ರು ದಟ್ ಮಾಡಕ್ ಆಗ್ಲಿಲ್ಲ ಅಂತ ಅನ್ಕೋಬಾರ್ದು.
ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಡ್ರಿ, ಟೈಮ್ ನ ವೇಸ್ಟ್ ಮಾಡಬೇಡ್ರಿ. ರೈಟ್. ಸೊ ಅಂಡ್ ಅಫಿಷಿಯಲಿ ದಟ್ ವಿ ಹ್ಯಾವ್ ಟೇಕನ್ ಮಿಷನ್ 85 ನ ತಗೊಂಡ್ವಿ. ಸೊ ಮಿಷನ್ 85 ಸಕ್ಸಸ್ ಆಗಬೇಕು, ಏನೇನ್ ಮಾಡಬೇಕು ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಟೇಕನ್. ಓನ್ಲಿ ಯುವರ್ ರೋಲ್ ಇಸ್ ಟು ಪ್ರಿಪೇರ್, ಡೈಲಿ ರೂಟೀನ್ ಹಾಕೊಂಡು ಪ್ರಿಪೇರ್ ಮಾಡೋದು. ಉಳಿದೆಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ. ಅಫಿಷಿಯಲಿ ದಟ್ ವಿ ಆರ್ ಟೇಕಿಂಗ್ ಮಿಷನ್ 85 ಪ್ಲಸ್ ಮಾರ್ಕ್ಸ್. ಆಬ್ವಿಯಸ್ಲಿ ಈ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದ್ದೇ ಇರುತ್ತಪ್ಪಿ. ಎನಿ ಟೈಮ್ ಯು ಕ್ಯಾನ್ ಕ್ವಶನ್ ಸರ್ ಮಿಷನ್ 85 ಅಂತಂದ್ರೆ ವೇರ್ ಇಸ್ ದ ಮಿಷನ್ 85? Where is the mission 85? We are promising you definitely mission 85 success ಈ ವರ್ಷ ಆಗೇ ಆಗುತ್ತೆ. And we are bloody serious on this. We are bloody serious on this. Definitely ನೆನ್ಪಿಡ್ಕೊಡ್ರಿ, ಮಿಷನ್ 85 MBA MC ಆಗೋದು 100% sure with your cooperation, with your preparation only. Right? So please be prepared. Start ಮಾಡ್ರಿ and I wish you all the very best. I wish you all the very best. ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಸ್ಟ್ರಾಟಜಿ ಜೊತೆಗೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಸೊ ಐ ಟೆಲ್ ಯು ಸ್ಟ್ರಾಟಜಿಸ್ ಟು ಪ್ರಿಪೇರ್. ಆ ಒಂದು ವಿಡಿಯೋ ಜೊತೆಗೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಅಂಡ್ ಬಾಯ್.